ಕೊಡ್ತೀನಿ. ₹700 ಇದೆ ಅಷ್ಟೇ. ಇದು ಹಬ್ಬದ ಖರ್ಚಿಗೆ ಸರಿ ಹೋಗುತ್ತೆ. ಅಯ್ಯೋ ನಂಗೆ ಅಷ್ಟು ಬೇಡ. ಇದರಲ್ಲಿ ₹200 ನೀನೇ ಇಟ್ಕೋ. ₹500 ನನಗೆ ಕೊಡು ಸಾಕು. ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಪ್ರಕಾಶ್ ಅವರೇ. ಓ ನಮಸ್ಕಾರ, ಬನ್ನಿ ಸರ್. ನಮಸ್ತೆ ನಮಸ್ತೆ. ರೆಡಿ ಆಯ್ತಾ ನಮ್ ಗಣೇಶ? ಚೂರ್ ಫಿನಿಶಿಂಗ್ ಅಷ್ಟೇ ಸರ್. ಇನ್ನ ರೆಡಿ ಆಗಿಲ್ವಾ? ಇಲ್ಲ ಸರ್, ನಾನೇ ನಿಮ್ ಕಾಲ್ ಮಾಡ್ಬೇಕಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ ಸರ್. ಯಾವಾಗ ರೆಡಿ ಆಗುತ್ತೆ ಸರ್? ಇದು ಲೇಟ್ ಆಗುತ್ತೆ. ಅಷ್ಟು ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ನಮ್ಮಲ್ಲಿ ತುಂಬಾ ಗಣಪತಿಗಳು ಅದು ನೋಡ್ತೀರಾ? ಅಲ್ಲ, ಬೇರೆ ಗಣೇಶ ಯಾಕೆ ನೋಡ್ಲಿ? ಆರ್ಡರ್ ಮಾಡಿರೋದು ಇದೆ ಅಲ್ವಾ? ನಾವು ಹೇಳಿದ ಟೈಮ್ ನೀವು ಮಾಡ್ಕೊಡ್ಬೇಕು ತಾನೆ ಪ್ರಕಾಶ್ ಅವರೇ? ಸಾರಿ ಸರ್, ಬಾಳ ಆರ್ಡರ್ ಇದ್ರಿ. ಅದಲ್ದ ನಿಮ್ ಮನ್ಯಾಗ ನಾಳೆನೋ ತಂದ್ ಕೊಡಕ್ ಹೇಳಿದ್ರಿ. ಹಂಗ್ ನೋಡ್ರಿ ಇವತ್ತ ನೀವೇ ಬಂದ್ಬಿಟ್ರಲ್ರಿ. ಅಂದ್ರೆ ನಮ್ದೇ ತಪ್ಪ? ಹಾಗೆಲ್ಲ ಹೇಳಿದ್ರಿ ಅಪ್ಪ. ಸುಮ್ನೆ ತಮಾಷೆ ಮಾಡ್ದೆ. ಟೈಮ್ ತಗೊಂಡು ಆರಾಮಾಗಿ ಮಾಡ್ಕೊಡಿ. ಸರಿ ಮಾಡ್ಕೊಡ್ತೀವ್ರಿಪ್ಪ. ಆತ. ಹಾಯ್ ಫ್ರೆಂಡ್, ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ಯಾ ನೋಡು. ಆತರ ಹೇಳ್ದೆ ಕೇಳ್ದೆ ವಿಡಿಯೋ ಕಾಲ್ ಮಾಡಿದ್ರೆ ಸೀತಮ್ಮ ಬೈತಾಳೆ. ಸೂಪರ್ ಫ್ರೆಂಡ್ ನೀನು. ಓಕೆ, ಏನ್ ಮಾಡ್ತಿದ್ಯಾ? ನಾನು ಗಣೇಶ ಫ್ರೆಂಡ್. ನನ್ ಗಣೇಶ ಹತ್ರ ಇದ್ಯಾ? ಒಂದ್ ನಿಮಿಷ ಇರು. ನೋಡ್ದಾ ಕಲಾ ಕಲಾ ಗಣೇಶ? ವಾವ್, ನಮಗೂ ಆತರ ಚೆನ್ನಾಗ್ ಕಲೆಕ್ಷನ್ ಆದ್ರೆ ನಾವು ದೊಡ್ಡ ಗಣೇಶ ತಗೊಂಡ್ತೀವಿ. ಕಲೆಕ್ಷನ್ ಹಾಗಂದ್ರೆ? ಅದಕ್ಕೆ ಫೋನ್ ಮಾಡಿದ್ದು. ನಿನ್ಗೆ ಕೃಷ್ಣ ಹಬ್ಬ ಇಷ್ಟ ಅಲ್ವಾ? ಅದೇ ತರ ನಿನ್ಗೆ ಗಣೇಶ ಹಬ್ಬ ಇಷ್ಟನಾ? ಹಾ, ಫುಲ್ ಇಷ್ಟ. ಹಂಗಾದ್ರೆ ನೀನು ನಮ್ ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಟ್ಯಾ? ಓ, ಹಾಗಾದ್ರೆ ನೀವು ಗಣೇಶ ಕೂರಿಸ್ತೀರಾ? ಕಾಂಪಿಟಿಷನ್ ಇದೆ. ಯಾರ್ ಚೆನ್ನಾಗಿ ಗಣೇಶ ಕೂರಿಸ್ರು ಅವ್ರಿಗೆ ಪ್ರೈಸ್. ಆದ್ರೆ ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಫ್ರೆಂಡ್. ಹೌದಾ? ಎಷ್ಟು ಕಮ್ಮಿ ಇದೆ? ಇವನ್ ಸಪ್ಪಗಿದ್ದಾಗ ಸಿಹಿ ಕಡೆಯಿಂದ ಒಂದು ಫೋನ್ ಕಾಲ್ ಮಾಡಿಸ್ಬಿಟ್ರೆ ಸಾಕು ಅನ್ಸುತ್ತೆ. ಅಣ್ಣ ಫುಲ್ ಚೇತರಿಸ್ಕೊಂಡ್ಬಿಟ್ಟ ಇವಾಗ. ಏನ್ ಸಿಹಿ ಪುಟ್ಟ, ನೀವು ಗಣಪತಿ ಕೂರಿಸ್ತಾ ಇದ್ದೀರಾ? ಫುಲ್ ಕಲೆಕ್ಷನ್? ಮಾವ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ಅಯ್ಯೋ ಮಾತಾಡೋ. ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಾನ್ ನೋಡ್ತೀನಿ. ಓಹೋ, ಚೆನ್ನಾಗೆ ಕಲೆಕ್ಷನ್ ಆಗಿದೆ. ಗುಡ್ ಗುಡ್ ಗುಡ್. ನೋಡು, ಮಕ್ಕಳ ಹತ್ರ ದುಡ್ಡು ಇರಬಾರ್ದು. ಅದಕ್ಕೆ ನಾನು ಈ ದುಡ್ಡನ್ನೆಲ್ಲ ನನ್ನ ಜಾಬ್ನಲ್ಲಿ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ನೀನು 1ನೇ ಕ್ಲಾಸಿಗೆ ಬರ್ತೀಯಲ್ಲ, ಆಗ ನಾನು ಇದನ್ನ ನಿನಗೆ ವಾಪಸ್ ಕೊಡ್ತೀನಿ. ಡಬ್ಬನ ನೀನೇ ಇಟ್ಕೊ. ಆಲ್ ದ ಬೆಸ್ಟ್. ಬಾಯ್. ಮಾವ, ನನ್ನ ದುಡ್ಡುಗಳು. ಮಾವ, ಮಾವ. ಸಿಪುಟ ಏನಾಯ್ತು? ಫ್ರೆಂಡ್, ಮಾವ ನನ್ನ ದುಡ್ಡು ಕಿತ್ಕೊಂಡು ಹೋದ. ಮಗ, ಸಿಹಿ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿರಂತೆ. ಬಾ, ವಟಾರಕ್ಕೆ ಹೋಗಿ ನೋಡ್ಕೊ ಬರೋಣ. ಏಯ್, ವಠಾರಕ್ ನಾನ್ ಹೆಂಗೋ? ಸೀತಂಗ್ ಡೌಟ್ ಬರಲ್ವಾ? ಸರಿ ಬಿಡು, ಹಾಗಾದ್ರೆ ನಾನೇ ಹೋಗ್ತೀನಿ. ಲೇ, ವಠಾರಕ್ ಬರಲ್ಲ ಅಂತ ಹೇಳ್ದೆ, ಡ್ರಾಪ್ ಮಾಡಲ್ಲ ಅಂತ ಹೇಳ್ದನಾ? ಬಾ ಮತ್ತೆ. ಏ, ಇದು ಗಣೇಶನ್ ಬಿಟ್ಟು ಹೆಂಗೋ ಬರೋದು? ಗಣೇಶನೇ ರೆಡಿ ಆಗಿಲ್ಲ, ಬಾ ಮಾರೆ. ಸರಿ ನಡಿ. ಯಾಕೆ ಹೇಳ್ತಿದ್ಯಾ? ಎಲ್ಲರೂ ನನ್ಗೆ ಈಗ ಬೈತಾರೆ. ಎಲ್ಲ ನಿನ್ನೆದೆ ಅಂದೆ. ಅಳ್ಬೇಡ, ಏನಾಯ್ತು ಅಂತ ನಿಧಾನಕ್ಕೆ ಹೇಳು. ಮಾವ ನನ್ನ ಎಲ್ಲ ದುಡ್ಡು ತಗೊಂಡೋದ್ರು. ನೀನ್ ಯಾಕೆ ಮಾವನ್ನ ಕರ್ದೆ? ನಾನು ಎಲ್ಲೇ ಕರ್ದೆ? ನಾನು ಎಲ್ಲ ಕಲೆಕ್ಷನ್ ಮಾಡಿದ ದುಡ್ಡು ಅವ್ರು ತಗೊಂಡು ಹೋದ್ರು. ನನಗೆ ಹೆಲಿಕಾಪ್ಟರ್ ಇಲ್ಲ, ಗಣೇಶನೂ ಇಲ್ಲ. ನೀನು ನನಗೇನು ಕೊಡ್ಸಲ್ಲ. ಯಾಕೆ ಕಿರ್ಚ್ತಾ ಇದೆಯಾ? ನಿಧಾನಕ್ಕೆ ಮಾತಾಡು. ನಿನ್ನ ಹುಷನ್ ಬೇಡ. ನಾವು ಗಣೇಶ ಕೊಡ್ಸೋದೆಲ್ಲ ಹಾಳಾಯ್ತು ಗೊತ್ತಾ? ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಕೇಳೋರು ಎದುರಿಗೆ ಬಂದು ಮಾತಾಡಿದ್ರೆ ಬೆಲೆ. ಈಗ ಫೈಲ್ ಕಳ್ಸಿದ್ರೆ
ಅವ್ರ ಐಡಿಯಾಸು ಬಿಸ್ನೆಸ್ ಮಾಡೆಲ್ ಏನು ಅಂತ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಪರವಾಗಿಲ್ಲ ಕಣೋ, ನೀನು ಬುದ್ಧಿವಂತನೇ. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅವರು ಅದನ್ನೇ ಹೇಳಿದ್ದು, ನಿನಗೆ ಅರ್ಥ ಆಗಿಲ್ಲ ಅಷ್ಟೇ ಸೂರಿ. ವ್ಯವಹಾರ ಬೇರೆ, ಸಂಬಂಧ ಬೇರೆ ಅಲ್ವಾ? ಅಯ್ಯೋ, ನಾನು ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗಲ್ಲಪ್ಪ. ಮಾವಯ್ಯ ಏನು ಹೇಳ್ತಾರೋ ಅದೇ ಫೈನಲ್ ಡಿಸಿಷನ್. ಇದು ನನ್ನ ಅಭಿಪ್ರಾಯ ಅಷ್ಟೇ. ಮಿಕ್ಕಿದ ದೊಡ್ಡವ್ರು ನೀವು ಡೆಸಿಷನ್ ತಗೋಬೇಕು. ಕರೆಕ್ಟ್ ಕಣೋ, ಸರಿಯಾದ ಟೈಮಿಗೆ ಬಂದು ಒಳ್ಳೆ ಸಲಹೆ ಕೊಟ್ಟೆ. ನಾನೇನಾದರೂ ಒಂದು ವೇಳೆ ಸೈನ್ ಹಾಕ್ತಾ ಇದ್ರೆ ಅವ್ರು ಇನ್ನೇನಾದರೂ ಅನುಮಾನ ತಪ್ಪು ತಿಳ್ಕೊಂಬಿಟ್ಟಾರೋ ಆದಷ್ಟು ಬೇಗ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಟ್ಟು. ನೀನೇನಂತೀಯಮ್ಮ? ನಿಮ್ಮ ನಿರ್ಧಾರಕ್ಕೆ ನಾನು ವೋಟ್ ಮಾವ. ಹೌದು, ಅಪ್ಪು ಎಲ್ಲಿ? ಬರ್ತಾನೆ. ಗಣೇಶ ರೆಡಿ ಆಗ್ತಿತ್ತು. ಗಣೇಶ ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ, ಗಣೇಶನೇ ತರಕ್ಕೆ ಹೋಗಿದ್ದಾನೋ ಅವ್ರ ಅಪ್ಪನ ತರಕ್ಕೆ ಹೋಗಿದ್ದಾನ ಅವನು. ಹಾಯ್. ನೀವ್ಯಾಕ್ರಿ ಬರಕ್ ಹೋದ್ರಿ? ಇವಳೇ ಹೇಳಿರ್ತಾಳೆ. ಯಾರು ಬರಕ್ ಹೇಳಿಲ್ಲ, ನಾನೇ ಬಂದೆ. ನನ್ನ ಫ್ರೆಂಡ್ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ ನೀವು? ಯಾಕೆ ಅಂದ್ರೆ ನೀವು ಅವಳನ್ನೇ ಕೇಳಿ. ಈಗಷ್ಟೇ ನನ್ನ ಯಾರು ಸಮಾಧಾನ ಮಾಡ್ಬೇಡಿ ಅಂತ ಹೇಳ್ದೆ. ಈಗ ಹೇಳು, ಏನಾಯ್ತು? ಮಾವ ನನ್ ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ನಾವು ಬೆಳ್ಗೆಯಿಂದ ಕಲೆಕ್ಷನ್ ಮಾಡಿದ್ವಿ, ಈಗ ನನ್ನ ಹತ್ರ ಏನು ಇಲ್ಲ. ಎಲ್ಲರೂ ಚೀಟ್ ಮಾಡ್ತಾರಲ್ರೇ. ಸರಿ, ನೀನ್ ಅಳ್ಬೇಡ, ನಾನು ಹಿಂಗ್ ಗಣೇಶ ತರ್ತೀನಿ, ಸರಿನಾ? ನೀವ್ ಸುಮ್ನಿದೀರಾ? ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಸರಿ ಹೋಗ್ತಾಳೆ. ಚಿಕ್ಕ ಮಕ್ಳು ಅಳೋದನ್ನ ನೋಡಿದ್ರೆ ಹೇಗ್ ಸುಮ್ನೆ ಇರಕ್ಕಾಗುತ್ತೆ ಹೇಳಿ? ಚಿಕ್ಕ ಮಗುಗೆ ಹೇಳಿ ಅರ್ಥ ಮಾಡಿಸಿ, ಅದನ್ ಬಿಟ್ಟು ಈ ತರ ಪ್ರಾಮಿಸ್ ಮಾಡ್ತೀರಲ್ಲ. ಸರಿ ಸರಿ, ಹಾಗಾದ್ರೆ ನಾವು ಮತ್ತೆ ಇನ್ನೊಂದ್ಸಲ ಕಲೆಕ್ಷನ್ ಮಾಡಿ ಗಣೇಶ ತರೋಣ. ಮತ್ತೆ ಇನ್ನೊಂದ್ಸತಿ ಕಲೆಕ್ಷನ್ ಮಾಡಿದ್ರೆ ಎಲ್ರು ಮಾಡಿಸ್ತಾರೆ. ಹೌದು, ನೀನು ಗಣೇಶ ಅಂಗಡಿಯಲ್ಲಿ ನೆನ್ಸಿದ್ದ ತಾನೆ? ಆ ಗಣೇಶ ಎಷ್ಟು? ಸಿಹಿ, ಸುಮ್ನಿರೋ. ಓಕೆ, ಅವ್ಳಿಗೆ ಏನ್ ಮಾತಾಡ್ಬೇಕೋ ಮಾತಾಡ್ಲಿ ಬಿಡಿ. ಫ್ರೆಂಡ್, ನೀನು ಗಣೇಶ ಕಲೆಕ್ಷನ್ಗೆ ಕಾಸು ಕೊಟ್ಟು ಮತ್ತೆ ಆಮೇಲೆ ಆ ಗಣೇಶನ ತಗೊಂಡ್ ಬರ್ಬೋದಾ? ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಾಳೆ. ಓದೇ ಬೀಳತ್ ನಿಂಗೆ. ಆಗಲ್ಲ ಅಂತ ಹೇಳಿ ನೀವ್ ಈ ಕಡೆ ಬನ್ನಿ. ಇಟ್ಸ್ ಓಕೆ, ಅವಳು ಅಂತದೇನ್ ಕೇಳಿಲ್ವಲ್ಲ, ಜಸ್ಟ್ ಗಣೇಶ ಬೇಕು ಅಂತ ಕೇಳಿದಾಳೆ. ನಿಂಗ್ ಗಣೇಶ ಬೇಕು ಅಷ್ಟೇ ತಾನೆ? ಹೌದು. ಗಣೇಶನ್ ಕಲೆಕ್ಷನ್ ಆಗಿರೋ ದುಡ್ಡು ಯಾರು ಕಿತ್ಕೊಂಡೋದ್ರೆ ಏನಂತೆ? ಸಖತ್ತಾಗಿರೋ ಗಣೇಶನ ನಾನ್ ತಗೋಬರ್ತೀನಿ, ಓಕೆನಾ? ಗಣೇಶನ್ ತಗೋಬರೋ ಜವಾಬ್ದಾರಿ ನಂದು, ಹಾಗೆ ನಿನ್ನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೋ ಜವಾಬ್ದಾರಿನೂ ನಂದೇ. ನಾಳೆ ನೀನ್ ಕೇಳಿದ ಗಣೇಶ ಇಲ್ಲಿರುತ್ತೆ, ಅಂಡ್ ಇಟ್ಸ್ ಅ ಪ್ರಾಮಿಸ್. ಯಾ, ಹೈ ಫೈ. ಆಯ್ತಾ? ಮುಗೀತಾ? ನಿಮ್ ಮಾತು ಮುಗ್ದಿದ್ರೆ ನಾನೊಂಚೂರು ಮಾತಾಡ್ತೀನಿ. ಅವತ್ ನೀವೇನ್ ಹೇಳಿದ್ರಿ? ಅಷ್ಟು ಈಸಿಯಾಗಿ ಯಾರನ್ನೂ ಹಚ್ಕೊಳಲ್ಲ ಅಂತ. ನಾನು ಅಷ್ಟೇ, ಅವಳು ವಯಸ್ಸಲ್ಲಿದ್ದಾಗ ನಾನು ಯಾರನ್ನಾದ್ರು ಹಚ್ಕೊಂಡಿದ್ರೆ ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ. ಅದನ್ನ ನಾನು ಅವಳಿಗೆ ಮಾಡ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ನನ್ನ ಸ್ವಾರ್ಥನೂ ಸ್ವಲ್ಪ ಇದೆ, ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಅಂತ ನನ್ನ ಲೈಫಲ್ಲಿ ಇರೋದು ತುಂಬಾ ಕಡಿಮೆ ಜನ, ಅದ್ರಲ್ಲಿ ಮುಖ್ಯವಾಗಿ ನನ್ನ ಬೆಸ್ಟ್ ಫ್ರೆಂಡ್ ಸಿಹಿ. ದಯವಿಟ್ಟು ಸಿಹಿನ ನನ್ನಿಂದ ದೂರ ಮಾಡಕ್ ಬರಬೇಡಿ. ನನ್ನನ್ನು ಏನಾದ್ರು ಕೇಳ್ತಾಳೆ ಅಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ನಾನ್ ಸಂತೋಷವಾಗಿರೋದು ಸಿಹಿ ಜೊತೆ ಇದ್ದಾಗ ಮಾತ್ರ. ಆ ಸಂತೋಷಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಅಲ್ಲ, ಇದೆಂತ ಮಾತು? ಅವಳು ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಕೇಳ್ತಿದ್ದಾಳೆ ಅಂತ ನೀವೀಗ ಮಾತಾಡ್ತಾ ಇದ್ದೀರಾ. ಫೈನ್, ಅವಳಿಗೆ ಅರ್ಥ ಆಗೋವರೆಗೂ ಮಾಡ್ತೀನಿ. ಅವಳು ದೊಡ್ಡವಳಾದ್ಮೇಲೆ ಯಾವ್ದು ಕೇಳ್ಬೇಕು ಯಾವ್ದನ್ನ ಕೇಳಬಾರ್ದು ಅಂತ ಅವಳೇ ಡಿಸೈಡ್ ಮಾಡ್ತಾಳೆ. ನೀವು ಕೈ ಮುಗಿದ್ ಕೇಳ್ಕೊಂಡಲ್ವಾ, ಇವತ್ ನಾನ್ ನಿಮಗ್ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಿಹಿನ ನನ್ನಿಂದ ದೂರ ಮಾಡಕ್ ಬರಬೇಡಿ ಪ್ಲೀಸ್. ಬಾಯ್ ಬಾಯ್.